ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಪ್ರಿಯಾಕ್ಷರ ಶಿವ ಸ್ನೇಹಿತ. ಇಂದು ನಾನು ಸಂಪೂರ್ಣ ಸೃಷ್ಟಿಯನ್ನ ಪೋಷಿಸಿ ಶಕ್ತಿ ತುಂಬುವ ಈ ದೇವಿಯ ಅವತಾರ ಮಹಿಮೆಯ ಬಗ್ಗೆ ಹೇಳಲು ಬಂದಿದ್ದೇನೆ. ಜಗತ್ತಿನ ಆಗುಹೋಗುಗಳು, ಚಲನೆ ನಿಶ್ಚಲನೆ ಸರ್ವಸ್ವವು ಈ ದೇವಿಯ ಪೋಷಣೆಯ ಮೇಲೆ ನಿಂತಿದೆ. ದೇವಿ ಅನ್ನಪೂರ್ಣೇಶ್ವರಿ. ಇವಳು ಜಗನ್ಮಾತೆಯಾದ ಪಾರ್ವತಿಯ ಅವತಾರ. ಈ ಅವತಾರ ತಾಳಿರುವುದೇ ಆಹಾರದ ಮಹತ್ವ ತಿಳಿಸಲು. ಇದು ದೇವಿ ಅನ್ನಪೂರ್ಣೇಶ್ವರಿ ಮಹಿಮೆಯಲ್ಲದೆ ಮತ್ತೇನು? ಈಕೆಯ ಮಹಿಮೆಯ ಕಥೆಯನ್ನ ಕೇಳಿದ್ರೆ ಜನ್ಮ ಜನ್ಮಗಳು ಪಾವನವಾಗುತ್ತೆ. ಹೀಗಾಗಿ ದೇವಿ ಅನ್ನಪೂರ್ಣೇಶ್ವರಿ ಅವತಾರದ ಕಥೆಯನ್ನ ಈಗ ನಾವು ತಿಳಿಯಲೇಬೇಕು. ಅದು ರಜತಗಿರಿ ಅಂದ್ರೆ ಕೈಲಾಸ. ಕೈಲಾಸದಲ್ಲಿ ಶಿವ, ಪಾರ್ವತಿ, ಕಾರ್ತಿಕೇಯ, ಗಣೇಶ, ನಂದಿ, ಭೃಂಗಿ ಮೊದಲಾದ ಗಣಗಳ ಸಮೇತ ಲೋಕಕಾಯಕ ಮಾಡುತ್ತಾ ಸಂತೋಷದಿಂದ ಇರಲು ಒಂದು ದಿನ ಶಿವ ಪಾರ್ವತಿಯರು ಮಾತನಾಡ್ತಾ ಪಗಡೆ ಆಟ ಆಡ್ತಾ ಇದ್ರು. ಹೀಗೆ ಪಗಡೆ ಆಡಬೇಕಿದ್ರೆ ಭೌತಿಕ ಹಾಗೂ ಮಾಯೆಯ ತಾತ್ವಿಕ ವಿಚಾರಗಳ ಬಗ್ಗೆ ಚರ್ಚೆಯಾಯಿತು. ಹೀಗೆ ಚರ್ಚೆ ಆಗ್ಬೇಕಿದ್ರೆ ಆಹಾರದ ವಿಚಾರ ಬಂತು. ಶಿವನು ಜಗತ್ತಿನಲ್ಲಿ ಮಾಯೆಯೊಳಗೆ ಆಹಾರವೂ ಸೇರುತ್ತದೆ, ಆಹಾರವು ಒಂದು ಭ್ರಮೆ ಎಂದು ಹೇಳಿದನು. ಈ ಮಾತನ್ನು ದೇವಿ ಪಾರ್ವತಿಯು ಒಪ್ಪುವುದಿಲ್ಲ. ಆಹಾರವು ಮಿಥ್ಯವಲ್ಲ, ಸತ್ಯ ಎಂದು ವಾದಿಸಿದಳು. ಶಿವ ಪಾರ್ವತಿಯರಿಬ್ಬರಲ್ಲೂ ವಾದ ವಿವಾದಗಳು ಜೋರಾದವು. ಕೊನೆಗೂ ತನ್ನ ಮಾತೆ ಸತ್ಯವೆಂದು ಶಿವನು ಘೋಷಿಸಿಬಿಟ್ಟನು. ಇದರಿಂದ ಕುಪಿತಗೊಂಡ ಮಾತೆ ಪಾರ್ವತಿ ದೇವಿಯು ಆಹಾರ ಎಂಬುದು ಸತ್ಯ, ಆಹಾರಕ್ಕೆ ಈ ರೀತಿಯ ಅಪಮಾನ ಸಲ್ಲದು, ಹಾಗೆ ಆಹಾರದ ಮಹತ್ವವೇನೆಂದು ತಿಳಿಸಲು ನಿರ್ಧರಿಸಿದಳು. ಅಂತೆಯೇ ಪಾರ್ವತಿ ದೇವಿಯು ಕೈಲಾಸದಿಂದ ಮಾಯವಾದಳು. ಪಾರ್ವತಿ ದೇವಿಯು ಮಾಯವಾದ ನಂತರ ಜಗತ್ತಿನ ಶಕ್ತಿ ಕ್ಷೀಣಿಸತೊಡಗಿತು. ಸೃಷ್ಟಿಯ ಸಮೃದ್ಧಿಯು ಹಂತ ಹಂತವಾಗಿ ಬರಿದಾಗತೊಡಗಿತು. ಜಗತ್ತಿಗೆ ಕ್ಷಾಮ ಆವರಿಸಿ ಜೀವರಾಶಿಗಳು ಅನ್ನ ನೀರಿಲ್ಲದೆ ನರಳಾಡತೊಡಗಿದವು. ತ್ರಿಮೂರ್ತಿಗಳು ಚಿಂತೆಗೀಡಾದರು. ದೇವತೆಗಳು, ಅಸುರರು, ಗಂಧರ್ವ, ಕಿಂಪುರುಷ, ಯಕ್ಷ, ಕಿನ್ನರರೆಲ್ಲರೂ ಶಕ್ತಿಹೀನರಾಗಿ ಹೋದರು. ಮೃತ್ಯು ಲೋಕದಲ್ಲಂತೂ ಕೇಳೋದೇ ಬೇಡ. ಪ್ರಾಣಿ, ಪಕ್ಷಿ, ಸರೀಸೃಪ, ಸಸ್ತನಿ, ಕೀಟ ರಾಶಿಗಳು ಮನುಜರನ್ನು ಸೇರಿ ಉಸಿರಾಡಲು ತ್ರಾಣ ಇಲ್ಲದೆ ಅಕಾಲಿಕ ಮೃತ್ಯು ಹೊಂದತೊಡಗಿದವು. ಭೋಲೆನಾಥ ಸಾಂಬ ಸದಾಶಿವನಾದ ಮಹಾದೇವನಿಗೆ ತನ್ನ ತಪ್ಪಿನ ಅರಿವಾಯಿತು. ಜಗತ್ತಿನ ಸ್ಥಿತಿ ನೋಡಿ ಕರುಣಾಕರನಿಗೆ ಮರುಕ ಉಂಟಾಯಿತು. ತಡ ಮಾಡದೆ ಶಿವನು ಭಿಕ್ಷಾ ಪಾತ್ರೆ ಹಿಡಿದು ತ್ರಿಶೂಲದೊಂದಿಗೆ ಪ್ರಪಂಚ ವಲಯುಕ್ತ ಪಾರ್ವತಿ ದೇವಿಯನ್ನ ಹುಡುಕತೊಡಗಿದನು. ಇದೆಲ್ಲವನ್ನು ನೋಡುತ್ತಿದ್ದ ಜಗಜ್ಜನನಿ ಆದಿಶಕ್ತಿ ಪಾರ್ವತಿ ದೇವಿಗೆ ದಯೆ ಉಂಟಾಯಿತು. ಅಮ್ಮ ಹಸಿವು, ಅಮ್ಮ ಹಸಿವು, ಅಮ್ಮ ಹಸಿವು, ಅಮ್ಮ ಹಸಿವು ಎನ್ನುವ ಮಕ್ಕಳ ನರಳಾಟದ ಕೂಗಿನಿಂದ ತಾಯಿಯ ಮಾತೃವಾತ್ಸಲ್ಯ ಜಾಗೃತವಾಯಿತು. ಮಕ್ಕಳ ಕೂಗಿಗೆ ಮಾತೆಯಾದವಳು ಬರದೇ ಇರುವಳೆ, ಅದೆಂದಿಗೂ ಸಾಧ್ಯ ಇಲ್ಲ. ಸಮಯ ನೋಡಿ ಮಹಾಗೌರಿ ಜಗನ್ಮಾತೆ ಪಾರ್ವತಿ ದೇವಿಯು ಈಗಿನ ಕಾಶಿ ಕ್ಷೇತ್ರವಾದ ವಾರಣಾಸಿಯಲ್ಲಿ ಅನ್ನಪೂರ್ಣೇಶ್ವರಿಯ ಅವತಾರ ತಾಳಿದಳು. ಈ ದೇವಿಯು ಒಂದು ಕೈಯಲ್ಲಿ ಅಕ್ಷಯ ಪಾತ್ರೆ ಹಾಗೂ ಮತ್ತೊಂದು ಕೈಯಲ್ಲಿ ಅನ್ನ ಬಡಿಸುವ ಸೌಟನ್ನು ಹಿಡಿದಿರುತ್ತಾಳೆ. ಈ ತಾಂಬರವನ್ನುಟ್ಟಿರುತ್ತಾಳೆ. ಅನ್ನಪೂರ್ಣೇಶ್ವರಿ ಎಂದರೆ ಜಗತ್ತಿಗೆ ಅನ್ನವನ್ನು ಪೂರೈಸಿ ಶಕ್ತಿ ಪೋಷಣೆಯನ್ನ ನೀಡಿ ಸೃಷ್ಟಿಯನ್ನ ಸಂಪೂರ್ಣ ಮಾಡುವವಳು ಅನ್ನೋ ಅರ್ಥವನ್ನ ನೀಡುತ್ತೆ. ವಾರಣಾಸಿಯಲ್ಲಿ ಸಾಮಾನ್ಯ ಗೃಹಿಣಿಯ ರೂಪದಲ್ಲಿ ನೆಲೆಸಿದ ಪಾರ್ವತಿ ದೇವಿಯು ಹಸಿದ ಜೀವಿಗಳಿಗೆ ಅನ್ನ ನೀಡುತ್ತಿದ್ದಳು. ನಿರ್ಬಲರ ಬಲವಾಗಿ ನಿಂತಿದ್ದಳು. ಭಿಕ್ಷಾ ಪಾತ್ರೆಯನ್ನು ಹಿಡಿದು ಇಡೀ ಜಗತ್ತು ಅಲೆಯುತ್ತಿದ್ದ ತ್ರಿಶೂಲಪಾಣಿ ಶಿವನು ವಾರಣಾಸಿಗೆ ಬಂದನು. ಅಲ್ಲಿ ಪಾರ್ವತಿ ದೇವಿಯು ಅನ್ನಪೂರ್ಣೇಶ್ವರಿ ರೂಪದಲ್ಲಿ ಹಸಿದವರಿಗೆ ಅನ್ನ ಪೂರೈಸುತ್ತಿರುವುದನ್ನು ಕಂಡನು. ಜಗನ್ಮಾತೆ ಅನ್ನಪೂರ್ಣೇಶ್ವರಿಯ ಬಳಿ ಪಶ್ಚಾತ್ತಾಪದ ಭಾವದಿಂದ ಬಂದ ಶಿವನು ಭಿಕ್ಷಾ ಪಾತ್ರೆಯನ್ನ ಮುಂದೆ ಒಡ್ಡಿದನು. ಕರುಣಾಮಯಿಯಾದ ತಾಯಿಯು ಆತನ ತಪ್ಪನ್ನು ಕ್ಷಮಿಸಿ ಮತ್ತೊಮ್ಮೆ ತಪ್ಪಾಗದಂತೆ ಅವಕಾಶ ನೀಡಿ ಕೈಲಾಸಕ್ಕೆ ಹಿಂತಿರುಗಿ ಬಂದಳು.
ಪಾರ್ವತಿ ದೇವಿಯ ದಯೆಯಿಂದ ಭೂಮಿ ಮತ್ತೆ ಹಸಿರು ಕಂಡಿತು. ಲೋಕದಲ್ಲಿ ಸಮೃದ್ಧಿಯಾಯಿತು. ತ್ರಿಮೂರ್ತಿಗಳು ಸೇರಿ ದೇವತೆಗಳು, ಅಸುರರು, ಇಡೀ ವಿಶ್ವವು ತಾಯಿ ಅನ್ನಪೂರ್ಣೇಶ್ವರಿ ಸ್ವರೂಪಕ್ಕೆ ಶರಣಾಯಿತು. ಸಕಲ ಜೀವರಾಶಿಗಳು ಮಾತೆಯ ಈ ಸ್ವರೂಪದಿಂದ ಧನ್ಯವಾದವು. ಹೀಗಾಗಿಯೇ ಇರಬೇಕು. ನಮ್ಮ ಹಿರಿಯರು ಅನ್ನಂ ಬ್ರಹ್ಮಂ, ಅನ್ನಂ ಪರಬ್ರಹ್ಮಂ ಎಂದು ಹೇಳಿತು. ಇದರ ಜೊತೆಗೆ ಅನ್ನದಾತ ಸುಖೀಭವ, ಅನ್ನದಾನ ಮಹಾದಾನ. ಅನ್ನವನ್ನ ಎಂದಿಗೂ ಅವಮಾನ ಮಾಡಬಾರದು, ವ್ಯರ್ಥ ಮಾಡಬಾರದು ಎಂದು ಹೇಳುತ್ತಿದ್ದುದು. ಸುಖವಿರಲಿ ದುಃಖ ಇರಲಿ, ಅದು ಯಾವುದೇ ಭಾವದ ಪ್ರಕೋಪವನ್ನ ಅನ್ನದ ಮೇಲೆ ತೋರಿಸಬಾರದು. ಇಲ್ಲವಾದರೆ ಅದು ಅನ್ನಕ್ಕೆ ಮಾಡಿದ ಅಪಚಾರವಾಗುತ್ತದೆ. ಅನ್ನದ ಪ್ರತಿಯೊಂದು ಅಗಳು ಸಹ ತಾಯಿ ಪಾರ್ವತಿಯನ್ನ ಪ್ರತಿನಿಧಿಸುತ್ತದೆ. ಅನ್ನವನ್ನ ಅವಮಾನಿಸಿದ್ರೆ ನಮ್ಮದೇ ಹೆತ್ತ ತಾಯಿಯನ್ನ ಅವಮಾನಿಸಿದಂತೆ ಎಂಬುದನ್ನು ನಾವು ಪ್ರತಿ ಕ್ಷಣವೂ ನೆನಪಿಸಿಕೊಳ್ಳಬೇಕು. ಮಾತೆಯನ್ನು ಸದಾ ಸ್ಮರಿಸಬೇಕು. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥ ಭಿಕ್ಷಾಂ ದೇಹಿ ಚ ಪಾರ್ವತಿ ಅಹಂ ವೈಶ್ವನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತಂ ಪಚಾಮ್ಯನ್ನಂ ಚತುರ್ವಿಧಂ ಮಾತಾ ಚ ಪಾರ್ವತಿ ದೇವಿ ಪಿತಾ ದೇವ ಮಹೇಶ್ವರಃ ಬಾಂಧವಶ್ಯೋ ಭಕ್ತಾಂದ ಸ್ವದೇಶೋ ಭುವನತ್ರಯಂ. ಹೀಗೆ ತಾಯಿಯನ್ನ ಮಂತ್ರದ ಮೂಲಕ ಮನಸ್ಸಿನಲ್ಲಿ ಧ್ಯಾನಿಸಿಕೊಂಡು ಆಹಾರವನ್ನ ಸೇವಿಸಬೇಕು. ಇದುವೇ ತಾಯಿಗೆ ನಾವು ನೀಡುವ ಪ್ರೀತಿ ಹಾಗೂ ಗೌರವ. ಜೊತೆಗೆ ಅನ್ನಪೂರ್ಣೇಶ್ವರಿಯ ಮಹಿಮೆಯನ್ನ ನಾವು ಪ್ರತಿದಿನವೂ ಪ್ರತಿ ಕ್ಷಣವೂ ನೆನೆಸಿಕೊಂಡಂತೆ. ಸರ್ವಂ ಶುಭಮಸ್ತು.